ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಒಂದು ಕಲ್ಪನೆ ಮಾಡ್ಕೊಳ್ಳಿ. ಅಂದ್ರೆ ಒಬ್ಬ ಪ್ರಯಾಣಿಕ ಸುಮಾರು 5,000 ವರ್ಷಗಳಿಂದ ದಾರಿ ತಪ್ಪಿದಾನೆ. ಓಂ ಶಾಂತಿ. ಹೌದು, ದಾರಿ ತಪ್ಪಿದ ಒಬ್ಬ ಪ್ರಯಾಣಿಕ. ತನ್ನ ನಿಜವಾದ ಮನೆ ಯಾವುದು, ತಾನು ಎಲ್ಲಿಂದ ಬಂದೆ ಅನ್ನೋದನ್ನೇ ಸಂಪೂರ್ಣವಾಗಿ ಮರೆತುಬಿಟ್ಟಿದ್ದಾನೆ. ಆತನ ಹೆಗಲ ಮೇಲೆ ಅತ್ಯಂತ ಭಾರವಾದ ಲಗೇಜ್ ಇದೆ. ಪಾಪ, ಬಹಳ ದಣಿದು ಹೋಗಿರ್ತಾನೆ ಅಲ್ವಾ? ಖಂಡಿತ. ದಣಿದು ಬಳಲಿ ನಿರಂತರವಾಗಿ ನಡೀತಾನೇ ಇದ್ದಾನೆ. ಆದ್ರೆ ಎಲ್ಲಿಗೆ ಹೋಗ್ಬೇಕು ಅನ್ನೋ ಗುರಿಯೇ ಆತನಿಗಿಲ್ಲ. ಇದ್ದಕ್ಕಿದ್ದಂತೆ ಆ ದಟ್ಟ ಕಾಡಿನಲ್ಲಿ ಅವನ ಎದುರು ಅವನ ನಿಜವಾದ ತಂದೆ ಬಂದ್ ನಿಲ್ತಾರೆ. ಆಹಾ, ಎಂತಹ ಅದ್ಭುತವಾದ ದೃಶ್ಯ ಅದು. ನಿಜ. ಆ ತಂದೆ ಅತ್ಯಂತ ಪ್ರೀತಿಯಿಂದ ಒಂದು ನಕ್ಷೆಯನ್ನು ನೀಡಿ, ಮಗುವೆ, ನಿನ್ನ ಈ ಸುದೀರ್ಘವಾದ ಪ್ರಯಾಣ ಈಗ ಮುಗಿತು. ನಿನ್ನ ಈ ಭಾರವನ್ನು ಕೆಳಗಿಡು. ಈಗ ನಿನ್ನ ಸ್ವಂತ ಮನೆಗೆ ಹಿಂದಿರುಗುವ ಸಮಯ ಬಂದಿದೆ ಅಂತ ಹೇಳಿದಾಗ ಆ ದಣಿದ ಪ್ರಯಾಣಿಕನಿಗೆ ಎಂತಹ ಒಂದು ನಿರಾಳತೆಯ ಭಾವನೆ ಮೂಡಬಹುದಲ್ವಾ? ಆ ನಿರಾಳತೆಯ ಭಾವನೆಯನ್ನೇ ವಾಸ್ತವವಾಗಿ ನಾವೆಲ್ಲರೂ ಈಗ ಈ ಜ್ಞಾನಮಂಥನದಲ್ಲಿ ಅನುಭವಿಸ್ತಿದ್ದೀವಿ. ನಾವು ಪ್ರತಿದಿನ ಎದುರಿಸುವ ಈ ಆಯಾಸ, ಅಂದ್ರೆ ಈ ಮಾನಸಿಕ ಒತ್ತಡ, ಸಂಬಂಧಗಳಲ್ಲಿನ ಘರ್ಷಣೆಗಳು, ಇವೆಲ್ಲದಕ್ಕೂ ಮೂಲ ಕಾರಣವೇ ಆ ಲಗೇಜ್. ಎಕ್ಸಾಕ್ಟ್ಲಿ. ಆ ಲಗೇಜ್ ಅಂದ್ರೆ ಬೇರೇನೂ ಅಲ್ಲ, ನಮ್ಮ ಈ ದೇಹಾಭಿಮಾನ. ನಾವೇ ಆ ಪ್ರಪಂಚದಲ್ಲಿ ದಣಿದು ಹೋಗಿರುವ ಆತ್ಮಗಳು. ನಿಜ. ಮತ್ತು ಶಿವಬಾಬಾ ಅವರು ನಿರಂತರವಾಗಿ ತಮ್ಮ ಈಶ್ವರೀಯ ಜ್ಞಾನದ ಮೂಲಕ ನಮ್ಮನ್ನು ಎಚ್ಚರಿಸುತ್ತಿದ್ದಾರೆ. ಮಕ್ಕಳೇ, ಈಗ ಮನೆಗೆ ಹೋಗುವ ಸಮಯ ಬಂದಿದೆ ಅಂತ ನಮ್ಮ ನಿಜವಾದ ಸ್ಮೃತಿಯನ್ನ, ಅಂದ್ರೆ ನಮ್ಮ ಆ ಮೂಲ ಸ್ಥಿತಿಯನ್ನ ನಮಗೆ ಪದೇ ಪದೇ ನೆನಪಿಸ್ತಿದ್ದಾರೆ. ಹೌದು. ಇಂದಿನ ಈ ಆಳವಾದ ಮಂಥನದಲ್ಲಿ ನಾವೆಲ್ಲರೂ ಇದೇ ಹಿಂದಿರುಗುವ ಪ್ರಯಾಣದ ರಹಸ್ಯಗಳನ್ನು ಬಿಡಿಸಿ ನೋಡಲಿದ್ದೇವೆ. ಖಂಡಿತ. ಶುರು ಮಾಡೋಣ. ಮಧುರ ಮಕ್ಕಳೇ, ತಂದೆಗೆ ಜ್ಞಾನಿ ಮಕ್ಕಳೇ ಪ್ರಿಯರಾಗಿದ್ದಾರೆ. ಆದ್ದರಿಂದ ತಂದೆಯ ಸಮಾನ ಮಾಸ್ಟರ್ ಜ್ಞಾನಸಾಗರರಾಗಿರಿ. ಬಾಬಾ ಇಲ್ಲಿ ಜ್ಞಾನಿ ಮಕ್ಕಳು ಅನ್ನೋ ಪದವನ್ನು ಬಳಸಿದಾಗ ಲೌಕಿಕ ಜಗತ್ತಿನ ಕಲ್ಪನೆಗೂ ಇದಕ್ಕೂ ಇರುವ ಅಗಾಧವಾದ ವ್ಯತ್ಯಾಸವನ್ನ ನಾವು ಗಮನಿಸಬೇಕು. ಅಂದ್ರೆ ಲೌಕಿಕ ಜಗತ್ತಿನಲ್ಲಿ ಜ್ಞಾನ ಅಂದ್ರೆ ಶಾಲೆ, ಕಾಲೇಜುಗಳಲ್ಲಿ ಪಡೆಯುವ ಪದವಿಗಳು ಅಥವಾ ಇಂಟರ್ನೆಟ್ನಲ್ಲಿ ಮಾಹಿತಿ ಕಲೆ ಹಾಕುವುದು ಅಂದ್ಕೊಳ್ತಾರೆ. ಹೌದು. ಆದರೆ ಬಾಬಾ ಅವರಿಗೆ ಪ್ರಿಯವಾಗಿರುವ ಜ್ಞಾನಿ ಮಕ್ಕಳು ಅಂದ್ರೆ ಈ ಈಶ್ವರೀಯ ಜ್ಞಾನವನ್ನ ಕೇವಲ ಬುದ್ಧಿಯಲ್ಲಿ ಇಟ್ಕೊಳ್ಳೋವರಲ್ಲ. ಬದಲಾಗಿ ಅದನ್ನ ತಮ್ಮ ಪ್ರತಿಯೊಂದು ಕರ್ಮದಲ್ಲಿ, ಪ್ರಾಯೋಗಿಕ ಜೀವನದಲ್ಲಿ ಅಳವಡಿಸಿಕೊಳ್ಳುವವರು. ಅದಕ್ಕೆ ಬಾಬಾ ಮಾಸ್ಟರ್ ಜ್ಞಾನಸಾಗರರಾಗಿರಿ ಅಂತ ಹೇಳೋದು. ನಾವು ಲೌಕಿಕವಾಗಿ ಎಷ್ಟೇ ದೊಡ್ಡ ಶಿಕ್ಷಣ ಪಡೆದಿದ್ರೂ ಆ ಜ್ಞಾನ ಕೇವಲ ಈ ಒಂದು ಜನ್ಮದ ಹೊಟ್ಟೆಪಾಡಿಗೆ ಮಾತ್ರ ಸೀಮಿತವಾಗಿರುತ್ತೆ. ಅದೇ. ಆದ್ರೆ ಬಾಬಾ ನೀಡುವ ಈ ಜ್ಞಾನವು ಆತ್ಮವನ್ನು ಯುಗಯುಗಾಂತರಗಳವರೆಗೆ ಉನ್ನತೀಕರಿಸುತ್ತದೆ. ಮಾಸ್ಟರ್ ಜ್ಞಾನಸಾಗರರಾಗುವುದು ಎಂದರೆ ನಮ್ಮ ಪ್ರತಿಯೊಂದು ದೃಷ್ಟಿ, ಮಾತು ಮತ್ತು ಕರ್ಮದಲ್ಲಿ ಆ ಜ್ಞಾನದ ಪ್ರಾಯೋಗಿಕ ಸ್ವರೂಪವು ಪ್ರತಿಫಲಿಸುವುದು. ಇಂದಿನ ಮುರಳಿಯ ಆರಂಭದಲ್ಲಿಯೇ ಬಾಬಾ ನಮ್ಮೆಲ್ಲರನ್ನೂ ಆಳವಾದ ಚಿಂತನೆಗೆ ದೂಡುವ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹೌದು. ಆ ಪ್ರಶ್ನೆ ಏನಂದ್ರೆ, ಕಲ್ಯಾಣಕಾರಿ ಯುಗದಲ್ಲಿ ತಂದೆಯು ಎಲ್ಲಾ ಮಕ್ಕಳಿಗೆ ಯಾವ ಸ್ಮೃತಿ ತರಿಸುತ್ತಾರೆ? ಅದಕ್ಕೆ ಉತ್ತರವಾಗಿ ಬಾಬಾ ವಿವರಿಸ್ತಾರೆ, ಮಕ್ಕಳೇ, ನೀವು ತಮ್ಮ ಮನೆಯನ್ನು ಬಿಟ್ಟು 5,000 ವರ್ಷಗಳಾಯಿತು. ನೀವು 5,000 ವರ್ಷಗಳಲ್ಲಿ 84 ಜನ್ಮಗಳನ್ನು ತೆಗೆದುಕೊಂಡಿರಿ. ಈಗ ಇದು ಅಂತಿಮ ಜನ್ಮವಾಗಿದೆ, ವಾನಪ್ರಸ್ಥ ಸ್ಥಿತಿಯಾಗಿದೆ. ಆದ್ದರಿಂದ ಈಗ ಮನೆಗೆ ಹೋಗುವ ತಯಾರಿ ಮಾಡ್ಕೊಳ್ಳಿ, ಮತ್ತೆ ಸುಖಧಾಮದಲ್ಲಿ ಬರ್ತೀರಿ. ಭಲೇ ಗೃಹಸ್ಥ ವ್ಯವಹಾರದಲ್ಲಿರಿ, ಆದರೆ ಇದೊಂದು ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ತಂದೆಯನ್ನು ನೆನಪು ಮಾಡಿ. ಈ ಉತ್ತರವನ್ನು ನಾವು ನಮ್ಮ ದಿನನಿತ್ಯದ ಜೀವನಕ್ಕೆ ಅನ್ವಯಿಸಿ ನೋಡಿದಾಗ ನಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಲೌಕಿಕ ಜಗತ್ತಿನಲ್ಲಿ ಜನರು ವಾನಪ್ರಸ್ಥ ಎಂದರೆ ವಯಸ್ಸಾದ ಕಾಲ ಅಥವಾ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡುವುದು ಅಂತ ತಿಳಿದಿದ್ದಾರೆ. ಖಂಡಿತ. ಆದರೆ ಬಾಬಾ ಹೇಳುವ ಈ ಆಧ್ಯಾತ್ಮಿಕ ವಾನಪ್ರಸ್ಥ ಸ್ಥಿತಿ ಎಂದರೆ ಭೌತಿಕವಾಗಿ ಎಲ್ಲೋ ಹೋಗುವುದಲ್ಲ, ಅದು ಆಂತರಿಕವಾಗಿ ಶಾಂತಿಧಾಮದ ಕಡೆಗೆ, ಅಂದ್ರೆ ಮನೆಗೆ ಹೋಗುವ ತಯಾರಿಯಲ್ಲಿರುವುದು. ಮಾತನಾಡುವುದನ್ನು ಮೀರಿ ಅಂತರ್ಮುಖರಾಗುವುದು ಅಲ್ವಾ? ನಿಖರವಾಗಿ ಹೇಳಿದ್ದೀರಿ. ನಮ್ಮೆಲ್ಲರ ಅತೃಪ್ತಿಗೆ ಮೂಲ ಕಾರಣವೇನು ಅಂತ ನಾವು ವಿಶ್ಲೇಷಿಸಿದ್ರೆ ನಮ್ಗೆ ಅರ್ಥ ಆಗೋದು ಏನಂದ್ರೆ, ನಾವು ಈ ಅಂತಿಮ ಜನ್ಮದ ತಾತ್ಕಾಲಿಕ ವಸ್ತುಗಳಲ್ಲಿ, ಪದವಿಗಳಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಶಾಶ್ವತವಾದ ಸುಖವನ್ನು ಹುಡುಕುತ್ತಿದ್ದೇವೆ. ಇದು ಮರುಭೂಮಿಯಲ್ಲಿ ನೀರನ್ನು ಹುಡುಕಿದಂತೆ. ಬಾಬಾ ಬಹಳ ಸ್ಪಷ್ಟವಾದ ಶ್ರೀಮತವನ್ನು ನೀಡಿದ್ದಾರೆ. ನಾವು ಗೃಹಸ್ಥದಲ್ಲಿದ್ದುಕೊಂಡೇ ನಮ್ಮ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಲೇ ಕಮಲದ ಹೂವಿನಂತೆ ಪವಿತ್ರರಾಗಿರಬೇಕು. ಈ ಪವಿತ್ರತೆಯೇ ನಮ್ಮನ್ನು ಸುಖಧಾಮಕ್ಕೆ ಕರೆದೊಯ್ಯುವ ಕೀಲಿಕೈ.
ನಾವು ಈ ಜ್ಞಾನಮಂಥನದಲ್ಲಿ ಗಮನಿಸಬೇಕಾದ ಮತ್ತೊಂದು ಬಹುಮುಖ್ಯವಾದ ಅಂಶ ಅಂದ್ರೆ ದೇವರ ನೈಜ ಸ್ವರೂಪ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ದೇವರು ಸರ್ವವ್ಯಾಪಿ ಅಂತ ಹೇಳ್ತಾರೆ, ಕಣಕಣದಲ್ಲೂ ಭಗವಂತನಿದಾನೆ ಅಂತಾರೆ. ಆದ್ರೆ ಅದೇ ಉಸಿರಿನಲ್ಲಿ ದೇವರು ಒಬ್ಬನೇ ಅಂತನೂ ಹೇಳ್ತಾರೆ. ಹೌದು, ಇದೊಂದು ದೊಡ್ಡ ವಿರೋಧಾಭಾಸ. ಬಾಬಾ ಇದನ್ನ ಬಹಳ ಸರಳವಾಗಿ ಪ್ರಶ್ನಿಸ್ತಾರೆ. ದೇವರು ಎಲ್ಲರಲ್ಲೂ ಇದ್ರೆ ಮನುಷ್ಯರು ತಮ್ಮನ್ನು ತಾವೇ ಭಗವಂತನೆಂದು ಕರೆದುಕೊಳ್ಳಲು ಸಾಧ್ಯವಿಲ್ವಲ್ವಾ? ಇದೊಂದು ಬೃಹತ್ ಭ್ರಮೆಯಾಗಿದೆ. ಎಲ್ಲರೂ ತಮ್ಮನ್ನೇ ತಾವು ದೇವರು ಅಂತ ಕರೆದುಕೊಂಡ್ರೆ ಜಗತ್ತಿನಲ್ಲಿ ಇಷ್ಟೊಂದು ದುಃಖವೇಕೆ ಇರ್ತಿತ್ತು? ನಿಜವಾದ ಭಗವಂತ ಪರಮಪಿತ ಪರಮಾತ್ಮ ಒಬ್ಬನೇ ಆಗಿದ್ದಾನೆ. ಆತನೇ ಈ ಸಂಪೂರ್ಣ ಸೃಷ್ಟಿಯ ರಚಯಿತ. ಆತನೇ ನಿಜವಾದ ಸದ್ಗುರು. ಆತನ ಕರ್ತವ್ಯವೇ ಇಡೀ ಜಗತ್ತನ್ನು ಪಾವನ ಮಾಡುವುದು ಮತ್ತು ನಮ್ಮೆಲ್ಲರ ದುಃಖವನ್ನು ದೂರ ಮಾಡುವ ದುಃಖಹರ್ತ, ಸುಖಕರ್ತ ಆಗಿರುವುದು. ನಾವು ಮನುಷ್ಯರು ಶಾರೀರಿಕವಾಗಿ ಹುಟ್ಟಿ ಸಾಯುವವರು. ನಾವು ಆ ಪರಮಾತ್ಮನ ಪಾತ್ರವನ್ನು ಎಂದಿಗೂ ವಹಿಸಲು ಸಾಧ್ಯವಿಲ್ಲ. ದೇವರು ಒಬ್ಬನೇ, ಆತನು ನಮ್ಮ ತಂದೆ ಅಂತ ತಿಳಿದಾಗ ನಮಗೆ ಆತನೊಂದಿಗೆ ಒಂದು ಅತ್ಯಂತ ಮಧುರವಾದ ಸಂಬಂಧವನ್ನು ಬೆಳೆಸಲು ಸಾಧ್ಯವಾಗುತ್ತೆ. ಇದೇ ವಿಷಯವನ್ನು ವಿಸ್ತರಿಸುತ್ತಾ ಬಾಬಾ ಇಡೀ ಸೃಷ್ಟಿ ನಾಟಕದ ಅಂದ್ರೆ ಕಾಸ್ಮಿಕ್ ಡ್ರಾಮಾದ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಇದೊಂದು ಬೇಹದ್ದಿನ ಅಂದ್ರೆ ಮಿತಿಯಿಲ್ಲದ ನಾಟಕ. ಹೌದು, ನಾವೆಲ್ಲರೂ ಬ್ರಹ್ಮಾಂಡದಿಂದ ಅಂದ್ರೆ ನಮ್ಮ ನಿಜವಾದ ಮನೆಯಾದ ಶಾಂತಿಧಾಮದಿಂದ ಬಂದಿರುವ ಬಿಂದು ರೂಪದ ಆತ್ಮಗಳು. ಅನೇಕರು ಭಾವಿಸುವಂತೆ ಆತ್ಮವು ಅಂಡಾಕಾರದಲ್ಲಿಲ್ಲ, ಅದು ಅತ್ಯಂತ ಸೂಕ್ಷ್ಮವಾದ ಹೊಳೆಯುವ ಬಿಂದು. ನಾವು ಈ ಭೂಮಿ ಎಂಬ ರಂಗಮಂಚಕ್ಕೆ ಬಂದು ಪಂಚತತ್ವಗಳ ಶರೀರವೆಂಬ ಉಡುಪನ್ನು ಧರಿಸಿದ್ದೇವೆ ಅಷ್ಟೇ. ಈ ನಾಟಕದ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳುವುದು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಶಿವಬಾಬಾ, ಬ್ರಹ್ಮ, ವಿಷ್ಣು, ಶಂಕರ ಇವರೆಲ್ಲರೂ ಈ ಅಗಾಧವಾದ ನಾಟಕದ ಪಾತ್ರಧಾರಿಗಳೇ ಆಗಿದ್ದಾರೆ. ನಾವು ನಮ್ಮ 84 ಜನ್ಮಗಳ ಪ್ರಯಾಣದಲ್ಲಿ ಬೇರೆ ಬೇರೆ ಉಡುಪುಗಳನ್ನು ಅಂದ್ರೆ ಶರೀರಗಳನ್ನು ಧರಿಸ್ತೇವೆ. ಪ್ರತಿಯೊಂದು ಜನ್ಮದಲ್ಲೂ ನಮ್ಮ ಹೆಸರು ಬದಲಾಗುತ್ತೆ, ನಮ್ಮ ಪಾತ್ರ ಬದಲಾಗುತ್ತೆ, ಆದ್ರೆ ಆ ಬಿಂದುರೂಪದ ಆತ್ಮವು ಮಾತ್ರ ಶಾಶ್ವತವಾಗಿರುತ್ತೆ. ಬಾಬಾ ಇಲ್ಲಿ ಒಂದು ಅಚ್ಚರಿಯ ಸತ್ಯವನ್ನು ತಿಳಿಸ್ತಾರೆ. ಈ ವಿಶ್ವದ ಚರಿತ್ರೆ ಮತ್ತು ಭೂಗೋಳವು ಹುಲ್ಲಿನ ಕಡ್ಡಿಯಷ್ಟು ವ್ಯತ್ಯಾಸವಿಲ್ಲದೆ ನಿಖರವಾಗಿ ಪುನರಾವರ್ತನೆ ಆಗುತ್ತೆ. ಈ ನಿಖರವಾದ ಪುನರಾವರ್ತನೆಯ ವಿಷಯ ಎಷ್ಟೊಂದು ಆಳವಾಗಿದೆ. ಭಕ್ತಿ ಮಾರ್ಗದಲ್ಲಿ ಪ್ರಳಯವಾಗಿ ಇಡೀ ಜಗತ್ತು ಮುಳುಗಿ ಕೃಷ್ಣನು ಸಾಗರದಲ್ಲಿ ಆಲದ ಎಲೆಯ ಮೇಲೆ ತೇಲಿ ಬರುವ ಕಥೆಗಳನ್ನು ನಾವು ಕೇಳಿದ್ದೇವೆ. ಅದರ ಬಾಬಾ ಸ್ಪಷ್ಟಪಡಿಸ್ತಾರೆ, ಇವೆಲ್ಲವೂ ಕೇವಲ ಭಕ್ತಿ ಮಾರ್ಗದ ಕಲ್ಪನೆಗಳು. ವಾಸ್ತವದಲ್ಲಿ ಅಂಥ ಯಾವುದೇ ಭೌತಿಕ ಪ್ರಳಯವಿಲ್ಲ. ಹಳೆಯ ಪ್ರಪಂಚವು ಪರಿವರ್ತನೆಯಾಗಿ ಹೊಸ ಪ್ರಪಂಚವಾಗುತ್ತೆ ಅಷ್ಟೇ. ಮತ್ತು ಈ 5000 ವರ್ಷಗಳ ನಾಟಕದ ಸತ್ಯವನ್ನು ಸಂಪೂರ್ಣವಾಗಿ ಅರಿತಾಗ ನಮ್ಮಲ್ಲಿ ಎಂತಹ ಸಹಜವಾದ ವೈರಾಗ್ಯ ಮೂಡುತ್ತೆ ಗಮನಿಸಿ. ಉದಾಹರಣೆಗೆ, ಇಂದು ಟ್ರಾಫಿಕ್ನಲ್ಲಿ ಯಾರೋ ನಮ್ಮ ವಾಹನಕ್ಕೆ ಅಡ್ಡ ಬಂದರು. ಅಥವಾ ಆಫೀಸ್ನಲ್ಲಿ ಬಾಸ್ ಏನೋ ಬೈದ್ರು, ಅಥವಾ ಮನೆಯಲ್ಲಿ ಸಣ್ಣಪುಟ್ಟ ಮನಸ್ತಾಪಗಳಾದ್ರು ಅಂತ ಇಟ್ಕೊಳ್ಳಿ. ನಾವದರ ಬಗ್ಗೆ ದಿನವಿಡೀ ಯೋಚಿಸಿ ಟೆನ್ಷನ್ ಮಾಡ್ಕೊಳ್ತೀವಿ. ಆದ್ರೆ ನಾವು ಈ ಬೃಹತ್ 5000 ವರ್ಷಗಳ ನಾಟಕದ ಚೌಕಟ್ಟಿನಲ್ಲಿ ನಿಂತು ನೋಡ್ದಾಗ ಈ ಘಟನೆಗಳು ಕೇವಲ ಒಂದು ಕ್ಷಣದ ಸಣ್ಣ ದೃಶ್ಯವಷ್ಟೇ ಅಂತ ಅರ್ಥ ಆಗುತ್ತೆ. ಆಗ ನಮ್ಮ ಮನಸ್ಸು ತಕ್ಷಣವೇ ಹಗುರವಾಗತ್ತೆ. ನಮ್ಮ ಶಾಂತಿಯನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಖಂಡಿತ. ಈ ನಾಟಕದಲ್ಲಿ ಅತ್ಯಂತ ರೋಚಕವಾದ ತಿರುವು ಇಂದ್ರೆ ಪರಮಾತ್ಮನ ಪ್ರವೇಶದ ಸಮಯ. ಶಿವಬಾಬಾ ಅವರು ಪ್ರತಿ ಯುಗದಲ್ಲೂ ಬರುವುದಿಲ್ಲ. ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯ ನಡುವಿನ ಈ ಸಂಗಮ ಯುಗದಲ್ಲಿ ಮಾತ್ರ ಅವರು ಬರ್ತಾರೆ. ಬಾಬಾ ಅವರಿಗೆ ತಮ್ಮದೇ ಆದ ಭೌತಿಕ ಶರೀರವಿಲ್ಲ. ಹಾಗಾಗಿ ಅವರು ಪ್ರಜಾಪಿತ ಬ್ರಹ್ಮ ಅವರ ಸಾಕಾರ ಶರೀರದ ಆಧಾರವನ್ನು ತೆಗೆದುಕೊಳ್ತಾರೆ. ಆ ಬ್ರಹ್ಮ ಮುಖ ಕಮಲದ ಮೂಲಕ ನಮ್ಮನ್ನೆಲ್ಲ ದತ್ತು ಪಡೆದು ಶೂದ್ರ ಧರ್ಮದಲ್ಲಿದ್ದವರನ್ನು ಬ್ರಾಹ್ಮಣರನ್ನಾಗಿ ಪರಿವರ್ತಿಸ್ತಾರೆ. ಈ ಬ್ರಾಹ್ಮಣ ಧರ್ಮವೇ ಮುಂದಿನ ಆದಿಸನಾತನ ದೇವಿ ದೇವತಾ ಧರ್ಮದ ಅಡಿಪಾಯವಾಗಿದೆ. ನಾವೆಲ್ಲರೂ ಈಗ ಈ ಸಂಗಮ ಯುಗದಲ್ಲಿ ಮಾಡಬೇಕಾದ ಅತಿ ಮುಖ್ಯವಾದ ಪುರುಷಾರ್ಥ ಎಂದ್ರೆ ಪವಿತ್ರರಾಗುವುದು. ನಮ್ಮ ಆತ್ಮವು ಅನೇಕ ಜನ್ಮಗಳನ್ನು ತೆಗೆದುಕೊಂಡು ವಿಕಾರಗಳಿಗೆ ಬಲಿಯಾಗಿ ಈಗ ತಮೋಪ್ರಧಾನ ಅಂದ್ರೆ ಪತಿತ ಆಗಿದೆ. ಈ ತುಕ್ಕು ಹಿಡಿದಿರುವ ಆತ್ಮವನ್ನು ಮತ್ತೆ ಸತೋಪ್ರಧಾನ ಅಂದ್ರೆ ಪಾವನ ಮಾಡಲಿರುವ ಏಕೈಕ ದಾರಿಯೆಂದ್ರೆ ಯೋಗಾಗ್ನಿ. ಬೆಂಕಿಯಲ್ಲಿ ಹಾಕಿದಾಗಲೇ ಚಿನ್ನದ ಕಲ್ಮಶಗಳು ಸುಟ್ಟು ಹೋಗುವಂತೆ ಪರಮಾತ್ಮನ ನೆನಪಿನ ಅಗ್ನಿಯಲ್ಲಿಯೇ ನಮ್ಮ ವಿಕರ್ಮಗಳು ಭಸ್ಮವಾಗುತ್ತವೆ. ಮತ್ತು ಈ ಯೋಗದ ವಿಧಾನ ಎಷ್ಟು ಸರಳವಾಗಿದೆ. ಸನ್ಯಾಸಿಗಳು ಕಾಡಿಗೆ ಹೋಗಿ ಉಸಿರು ಬಿಗಿಹಿಡಿದು ಮಾಡುವುದು ಹಠಯೋಗ. ಆದರೆ ಬಾಬಾ ನಮಗೆ ಕಲಿಸುತ್ತಿರುವುದು ಸಹಜ ರಾಜಯೋಗ. ಇಲ್ಲಿ ನಾವು ಸಂಸಾರವನ್ನು ಬಿಟ್ಟು ಕಾಡಿಗೆ ಹೋಗಬೇಕಿಲ್ಲ. ಯಾವುದೇ ವಿಶಿಷ್ಟವಾದ ಲಾಕೆಟ್ ಧರಿಸುವ ಅಥವಾ ಉಡುಪು ಧರಿಸುವ ಅಗತ್ಯವಿಲ್ಲ. ಕೇವಲ ಮನ್ಮನಾಭವ ಅಂದ್ರೆ ನನ್ನೊಬ್ಬನನ್ನೇ ನೆನಪು ಮಾಡು.
ನಡೆಯುತ್ತಾ ಕುಳಿತುಕೊಳ್ಳುತ್ತಾ ಕೆಲಸ ಮಾಡುತ್ತಾ ಆ ತಂದೆಯನ್ನು ಮತ್ತು ನಾವು ಪಡೆಯಲಿರುವ ಆಸ್ತಿಯನ್ನು ನೆನಪು ಮಾಡುವುದು. ಮತ್ತೊಂದು ಅದ್ಭುತವಾದ ವಿಷಯವೆಂದರೆ ಈ ಈಶ್ವರೀಯ ಆಸ್ತಿಯ ಮೇಲೆ ಸ್ತ್ರೀ ಮತ್ತು ಪುರುಷರಿಬ್ಬರಿಗೂ ಸಂಪೂರ್ಣ ಸಮಾನ ಹಕ್ಕಿದೆ. ಹೌದು, ಲೌಕಿಕದಲ್ಲಿ ಆಸ್ತಿ ಕೇವಲ ಮಕ್ಕಳಿಗೆ ಅಂತ ಇರುತ್ತೆ. ಆದರೆ ಬಾಬಾ ತಾಯಂದಿರು ಮತ್ತು ಸಹೋದರಿಯರಿಗೂ ಸಮಾನ ಹಕ್ಕು ನೀಡುತ್ತಾರೆ. ಆತ್ಮಿಕ ಮಟ್ಟದಲ್ಲಿ ಯಾವುದೇ ಭೇದಭಾವವಿಲ್ಲ. ಬಾಬಾ ಭಕ್ತಿಮಾರ್ಗ ಮತ್ತು ಜ್ಞಾನ ಮಾರ್ಗದ ನಡುವಿನ ಸೂಕ್ಷ್ಮವಾದ ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ವಿವರಿಸಿದ್ದಾರೆ. ಸತ್ಯಯುಗದಲ್ಲಿ ಯಾರು 16 ಕಲೆಗಳಿಂದ ಸಂಪೂರ್ಣರಾಗಿದ್ದರೋ ಅವರು ಮಹಾರಾಜ ಮಹಾರಾಣಿಯಾಗಿದ್ದರು. ತ್ರೇತಾಯುಗಕ್ಕೆ ಬಂದಾಗ ಕಲೆಗಳು ಕಡಿಮೆಯಾಗಿ ಅವರು ಕೇವಲ ರಾಜಾರಾಣಿಯರಾಗ್ತಾರೆ. ನಂತರ ಅದೇ ಪೂಜ್ಯ ದೇವತೆಗಳು ದ್ವಾಪರಯುಗ ಪ್ರಾರಂಭವಾದಾಗ ದೇಹಾಭಿಮಾನಕ್ಕೆ ಬಂದು ತಾವೇ ಪೂಜಾರಿಗಳಾಗಿಬಿಡ್ತಾರೆ. ಯಥಾ ರಾಜ ರಾಣಿ ತಥಾ ಪ್ರಜಾ. ಭಕ್ತಿಮಾರ್ಗದ ರಹಸ್ಯವನ್ನು ಬಾಬಾ ಬಿಚ್ಚಿಟ್ಟಿದ್ದಾರೆ. ಭಕ್ತರು ಎಷ್ಟೊಂದು ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ಅವರು ಯಾವ್ಯಾವ ಭಾವನೆಯಿಂದ ಪೂಜೆ ಮಾಡ್ತಾರೋ ಅದಕ್ಕೆ ತಕ್ಕಂತೆ ಬಾಬಾ ಅವರೇ ಹನುಮಂತ, ಗಣೇಶ ಮುಂತಾದ ಸಾಕ್ಷಾತ್ಕಾರಗಳನ್ನು ಮಾಡಿಸಿ ಅವರ ಶುಭ ಭಾವನೆಯನ್ನು, ಅವರ ನಂಬಿಕೆಯನ್ನು ಪೂರ್ಣಗೊಳಿಸ್ತಾರೆ. ಆ ಕ್ಷಣಿಕ ಸುಖವನ್ನು ನೀಡುವನು ಸಹ ಆ ಒಬ್ಬನೇ ಪರಮಾತ್ಮ. ಆದರೆ ಇಲ್ಲಿ ನಾವೊಂದು ವಾಸ್ತವಿಕ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನಾವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಜಪಮಾಲೆಗಳನ್ನು ನೋಡ್ತೀವಿ. ಭಕ್ತರ ಮಾಲೆಗೂ ಜ್ಞಾನಿಗಳ ಮಾಲೆಗೂ ಬಹಳ ವ್ಯತ್ಯಾಸವಿದೆ. ನಾರದ, ಮೀರಾಬಾಯಿಯಂತವರನ್ನು ಒಳಗೊಂಡ ಭಕ್ತರ ಮಾಲೆಯನ್ನು ಕೇವಲ ಗಾಯನ ಮಾಡಲಾಗುತ್ತೆ, ಕೀರ್ತನೆಗಳಲ್ಲಿ ಹಾಡಲಾಗುತ್ತೆ. ಆದರೆ ಜ್ಞಾನಿಗಳ ಮಾಲೆಯಾದ ರುದ್ರಮಾಲೆ ಮತ್ತು ವಿಶೇಷವಾಗಿ ಆ 8 ರತ್ನಗಳನ್ನು ವಾಸ್ತವಾಗಿ ಪೂಜಿಸಲಾಗುತ್ತೆ. ಆ ನವರತ್ನ ಉಂಗುರವನ್ನು ನೆನಪಿಸ್ಕೊಳ್ಳಿ. ಖಂಡಿತ, ಏಕೆಂದರೆ ಈ ಜ್ಞಾನಿ ಆತ್ಮಗಳು ಕೇವಲ ಭಕ್ತಿ ಮಾಡ್ಲಿಲ್ಲ, ಬದಲಾಗಿ ಸಂಪೂರ್ಣ ಪಾವನರಾಗಿ ಈ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಪುರುಷಾರ್ಥದಲ್ಲಿ ಪಾಸ್ ವಿತ್ ಆನರ್ ಆಗ್ತಾರೆ. ಇದೇ ಕಾರಣಕ್ಕೆ ತಂದೆಗೆ ಜ್ಞಾನಿ ಆತ್ಮಗಳೇ ಅತಿ ಪ್ರಿಯರಾಗಿದ್ದಾರೆ. ನಾವು ಆ ಮಾಲೆಯಲ್ಲಿ ಬರಬೇಕೆಂಬುದು ನಮ್ಮ ಗುರಿಯಾಗಿರಬೇಕು. ಈ ಗುರಿಯನ್ನು ತಲುಪಲು ಬಾಬಾ ಬಹಳ ಕಟ್ಟುನಿಟ್ಟಿನಾದ ಆದರೆ ಪ್ರೀತಿಯ ಎಚ್ಚರಿಕೆಯನ್ನು ನೀಡ್ತಾರೆ. ಈಗ ಮನೆಗೆ ಹಿಂದಿರುಗುವ ಸಮಯ ಬಂದಿದೆ. ಈ ಪತಿತ ಶರೀರದ ಮೇಲಿನ ವ್ಯಾಮೋಹವನ್ನು, ಈ ದೇಹಾಭಿಮಾನವನ್ನು ನಾವು ಇಲ್ಲಿಯೇ ಬಿಡಬೇಕು. ಎಲ್ಲರೂ ಸೊಳ್ಳೆಗಳೋಪಾದಿಯಲ್ಲಿ ಒಟ್ಟಿಗೆ ಮನೆಗೆ ಹಿಂದಿರುಗಬೇಕಾಗಿದೆ. ನಾವು ಸತ್ಯಯುಗದ ಜನಸಂಖ್ಯೆಯನ್ನಿ ನೋಡಿದರೆ ಇದು ಅರ್ಥವಾಗುತ್ತೆ. ಅಲ್ಲಿ ಜನಸಂಖ್ಯೆ ತೀರಾ ಕಡಿಮೆ ಇರುತ್ತೆ, ಕೇವಲ 9 ಲಕ್ಷ ಪ್ರಜೆಗಳಿರ್ತಾರೆ. ಹಾಗಾದರೆ ಉಳಿದ ಕೋಟ್ಯಾಂತರ ಆತ್ಮಗಳು ಎಲ್ಲಿರ್ತಾರೆ? ಅವರೆಲ್ಲರೂ ಶಾಂತಿಧಾಮದಲ್ಲಿರ್ತಾರೆ. ನಾವೀಗ ಇರುವ ಈ ಪ್ರಪಂಚ ದುಃಖಧಾಮ. ಇಲ್ಲಿಂದ ನಾವು ಮೊದಲು ಶಾಂತಿಧಾಮಕ್ಕೆ, ಅಂದ್ರೆ ನಮ್ಮ ಮೂಲ ಮನೆಗೆ ಹೋಗ್ಬೇಕು. ನಂತರ ಅಲ್ಲಿಂದ ನಮ್ಮ ಪಾತ್ರಕ್ಕನುಗುಣವಾಗಿ ಸುಖಧಾಮಕ್ಕೆ ಬರಬೇಕು. ಶರೀರವಿಲ್ಲದೆ ಅಲೆದಾಡುವ ಆತ್ಮಗಳನ್ನು ಲೌಕಿಕದಲ್ಲಿ ಭೂತ ಎನ್ನುತ್ತಾರೆ. ಆದರೆ ಬ್ರಹ್ಮಬಾಬಾ ಅವರು ತಮ್ಮ ವ್ಯಕ್ತ ಶರೀರವನ್ನು ಬಿಟ್ಟ ಮೇಲೆ ಸೂಕ್ಷ್ಮವತನದಲ್ಲಿ ಮೂಳೆ ಮಾಂಸವಿಲ್ಲದ ಸಂಪೂರ್ಣ ಪಾವನವಾದ ಅವ್ಯಕ್ತ ಫರಿಷ್ಠ ಆಗಿರುವ ರಹಸ್ಯವನ್ನು ಬಾಬಾ ತಿಳಿಸಿದ್ದಾರೆ. ನಮ್ಮ ಗುರಿ ಆ ಅವ್ಯಕ್ತ ಫರಿಷ್ಠ ಸ್ಥಿತಿಯನ್ನು ತಲುಪುವುದಾಗಿದೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ. ಇಂದಿನ ಈ ಆಳವಾದ ಮಂಥನವನ್ನು ನಮ್ಮ ಪ್ರಾಯೋಗಿಕ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬಾಬಾ ಧಾರಣೆಗಾಗಿ ಮುಖ್ಯ ಸಾರದಲ್ಲಿ 2 ಪ್ರಮುಖ ಅಂಶಗಳನ್ನು ನೀಡಿದ್ದಾರೆ. ಹೌದು, ಮೊದಲನೆಯದಾಗಿ ಯೋಗಾಗ್ನಿಯಿಂದ ವಿಕರ್ಮಗಳ ತುಕ್ಕನ್ನು ಭಸ್ಮ ಮಾಡಿಕೊಂಡು ಪಾವನರಾಗಬೇಕಾಗಿದೆ. ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ, ಆದ್ದರಿಂದ ಹಿಂತಿರುಗಿ ಮನೆಗೆ ಹೋಗಲು ಸಂಪೂರ್ಣ ಸತೋಪ್ರಧಾನರಾಗಬೇಕಾಗಿದೆ. ನಮ್ಮ ಪ್ರತಿಯೊಂದು ಬಿಡುವಿನ ವೇಳೆಯನ್ನು ನಾವು ಬಾಬಾನ ನೆನಪಿನಲ್ಲಿ ಆ ಯಾದ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಬಳಸಬೇಕು. 2ನೇ ಅಂಶದಲ್ಲಿ ಬಾಬಾ ಹೇಳ್ತಾರೆ, ಈ ಕಲ್ಯಾಣಕಾರಿ ಯುಗದಲ್ಲಿ ತಂದೆಯ ಸಮಾನ ದುಃಖಹರ್ತ ಸುಖಕರ್ತರಾಗಬೇಕಾಗಿದೆ. ಇದನ್ನು ನಾವು ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅಂತ ಯೋಚಿಸಿದ್ರೆ, ಲೌಕಿಕ ಮನಸ್ಥಿತಿಯಲ್ಲಿ ಯಾರಾದರೂ ನಮ್ಮನ್ನು ಟೀಕಿಸಿದ್ರೆ ಅಥವಾ ವಿನಾಕಾರಣ ಕೋಪಗೊಂಡ್ರೆ ನಾವು ತಕ್ಷಣವೇ ತಿರುಗಿ ಬೀಳ್ತೀವಿ ಅಥವಾ ಆ ದುಃಖವನ್ನು ಒಳಗೆ ತೆಗೆದುಕೊಂಡು ಕುಗ್ಗಿ ಹೋಗ್ತೀವಿ. ನಾವು ಸುಖಕರ್ತ ಆಗಬೇಕು ಎಂದ್ರೆ ಆ ಕ್ಷಣದಲ್ಲಿ ನಮ್ಮ ದೃಷ್ಟಿಕೋನ ಬದಲಾಗಬೇಕು. ನಮ್ಮ ಮೇಲೆ ಕೋಪಗೊಳ್ಳುತ್ತಿರುವ ಆ ವ್ಯಕ್ತಿಯು ತನ್ನದೇ ಆದ ಯಾವುದೋ ಕರ್ಮಬಂಧನದಿಂದ, ಆಂತರಿಕ ನೋವಿನಿಂದ ಹಾಗೆ ವರ್ತಿಸುತ್ತಿದ್ದಾನೆ ಅಂತ ನಾವು ಅರ್ಥಕೊಳ್ಬೇಕು. ನಾವು ಅವರ ದುಃಖವನ್ನು, ಅವರ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳಬಾರದು.
ಬದಲಾಗಿ ನಮ್ಮ ಶಾಂತ ಸ್ಥಿತಿಯ ಮೂಲಕ, ನಮ್ಮ ಶುಭ ಭಾವನೆಯ ಮೂಲಕ ಅವರಿಗೆ ಸುಖವನ್ನು ನೀಡುವ ಪ್ರಕಂಪನಗಳನ್ನು ಹರಡಬೇಕು. ಇದೇ ನಿಜವಾದ ದುಃಖಹರ್ತ, ಸುಖಕರ್ತ ಸ್ಥಿತಿ. ಇಂದಿನ ವರದಾನವೂ ಸಹ ಈ ಸ್ಥಿತಿಯನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ. ಸದಾ ಕಂಬೈನ್ಡ್ ಸ್ವರೂಪದ ಸ್ಮೃತಿಯ ಮೂಲಕ ಕಷ್ಟವಿರುವ ಕಾರ್ಯವನ್ನು ಸಹಜಗೊಳಿಸುವಂತಹ ಡಬಲ್ ಲೈಟ್ ಭವ. ಈ ಕಂಬೈನ್ಡ್ ಸ್ವರೂಪ ಎಂದರೆ ಬಾಬಾ ಮತ್ತು ನಾನು ಸದಾ ಜೊತೆಯಾಗಿದ್ದೇವೆ ಎಂಬ ಅಖಂಡವಾದ ಅರಿವು. ನಾವು ಈ ಜಗತ್ತಿನಲ್ಲಿ ಒಂಟಿಯಲ್ಲ. ಹೌದು, ಮತ್ತು ಈ ಅರಿವು ಇದ್ದಾಗ ನಾವು ಡಬಲ್ ಲೈಟ್ ಆಗ್ತೀವಿ. ನಮ್ಮ ಮುಂದೆ ಎಷ್ಟೇ ದೊಡ್ಡ ಕಷ್ಟದ ಕಾರ್ಯ ಬರಲಿ, ಆರ್ಥಿಕ ಸಮಸ್ಯೆ ಇರಲಿ, ಆರೋಗ್ಯದ ಸಮಸ್ಯೆ ಇರಲಿ, ನಾವು ಗಾಬರಿಯಾಗಬಾರ್ದು. ಆ ಸಮಸ್ಯೆಯ ಭಾರವನ್ನ, ಆ ಹೊಣೆಯನ್ನ ನಾವು ಸರ್ವಶಕ್ತನಾದ ಬಾಬಾ ಅವರ ಮೇಲಿಟ್ಟುಬಿಡಬೇಕು. ಆಗ ನಮ್ಮ ಸ್ವಂತ ಭಾರವೂ ಇರೋದಿಲ್ಲ, ಜತೆಗೆ ಬಾಬಾ ಅವರ ಅಗಾಧವಾದ ಶಕ್ತಿಯೂ ನಮ್ಮೊಂದಿಗಿರುತ್ತೆ. ಈ ಸ್ಥಿತಿಯಲ್ಲಿರುವ ಆತ್ಮವು ಯಾವುದೇ ಪರಿಸ್ಥಿತಿಯಲ್ಲೂ ಹಗಲು ರಾತ್ರಿ ಫರಿಷ್ಠೆಯಂತೆ ಹಗುರವಾಗಿ ಖುಷಿಯಿಂದ ನರ್ತಿಸುತ್ತಿರಬಹುದು. ಈ ಹಗುರವಾದ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಇಂದಿನ ಸ್ಲೋಗನ್ ನಮಗೆ ದಾರಿದೀಪವಾಗಿದೆ. ಯಾವುದೇ ಕಾರಣಗಳ ನಿವಾರಣೆ ಮಾಡಿ ಸಂತುಷ್ಟವಾಗಿರುವ ಹಾಗೂ ಅನ್ಯರನ್ನು ಸಂತುಷ್ಟ ಮಾಡುವವರೇ ಸಂತುಷ್ಟ ಮಣಿಯಾಗಿದ್ದಾರೆ. ಲೌಕಿಕ ಜೀವನದಲ್ಲಿ ನಾವು ಹೆಜ್ಜೆ ಹೆಜ್ಜೆಗೂ ನೆಪಗಳನ್ನು, ಕಾರಣಗಳನ್ನು ಹುಡುಕುತ್ತೇವೆ. ಪರಿಸ್ಥಿತಿ ಹೀಗಿತ್ತು, ಅದಕ್ಕೆ ನನ್ನಿಂದ ಆಗ್ಲಿಲ್ಲ. ಅವರು ಹಾಗೆ ಮಾಡಿದ್ರು, ಅದಕ್ಕೆ ನನಗೆ ಕೋಪ ಬಂತು ಅಂತ ನಮ್ಮ ತಪ್ಪುಗಳಿಗೆ ಬೇರೆಯವರನ್ನ ಹೊಣೆ ಮಾಡ್ತೀವಿ. ಈ ಕಾರಣಗಳೇ ನಾವು ಹೊತ್ತಿರುವ ದೊಡ್ಡ ಲೆಗೇಜ್. ಬಾಬಾ ಹೇಳ್ತಿರೋದು, ಈ ಕಾರಣಗಳನ್ನು ಹೇಳುವುದನ್ನು ನಿಲ್ಲಿಸಿ ಅದರ ನಿವಾರಣೆಗೆ ಅಂದ್ರೆ ಪರಿಹಾರಗಳ ಕಡೆಗೆ ಗಮನಹರಿಸುವಂತ. ಪರಿಸ್ಥಿತಿ ಏನೇ ಇರಲಿ, ನಮ್ಮ ಆಂತರಿಕ ಸ್ಥಿತಿ ಅಲುಗಾಡದಿದ್ದರೆ, ನಾವು ಸಂತುಷ್ಟರಾಗಿದ್ದರೆ, ನಮ್ಮ ಸುತ್ತಮುತ್ತಲಿನವರನ್ನು ನಾವು ಸಂತುಷ್ಟಪಡಿಸುತ್ತೇವೆ. ಆಗಲೇ ನಾವು ಬಾಬಾ ಅವರ ಕೊರಳಿನ ಹೊಳೆಯುವ ಸಂತುಷ್ಟ ಮಣಿಯಾಗಲು ಸಾಧ್ಯ. ಈ ಎಲ್ಲ ಧಾರಣೆಗಳನ್ನು ನಮ್ಮದಾಗಿಸಿಕೊಳ್ಳಲು ಇಂದಿನ ಅವ್ಯಕ್ತ ಇಶಾರೆಯಲ್ಲಿ ಬಾಬಾ ಬಹಳ ಶಕ್ತಿಯುತವಾದ ಅಸ್ತ್ರವನ್ನು ನೀಡಿದ್ದಾರೆ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ನಮ್ಮ ತಳಪಾಯವಾದ ಶ್ರೀಮತದ ಮೇಲಿನ ನಿಶ್ಚಯ ಗಟ್ಟಿಯಾಗಿದ್ದರೆ ನಾವು ತ್ರಿಕಾಲದರ್ಶಿ ಆತ್ಮಗಳಾಗ್ತೇವೆ. ಗತಕಾಲ, ವರ್ತಮಾನ ಮತ್ತು ಭವಿಷ್ಯತ್ತಿನ ಸ್ಪಷ್ಟ ಅರಿವು ನಮಗಿರುತ್ತೆ. ಈ ಅರಿವಿದ್ದಾಗ, ವಿಜಯ ನಮ್ಮದೇ ಆಗಿದೆ ಎಂಬ ಸಂಪೂರ್ಣ ನಿಶ್ಚಯವಿದ್ದಾಗ, ನಾವು ಸಹಜವಾಗಿಯೇ ನಿರ್ಭಯ ಹಾಗೂ ನಿಶ್ಚಿಂತರಾಗಿರ್ತೀವಿ. ಬನ್ನಿ, ಇಂದಿನ ಈ ಅಗಾಧವಾದ ಜ್ಞಾನ ಮಂಥನವನ್ನು, ಬಾಬಾ ಅವರು ನೀಡಿರುವ ವರದಾನ, ಧಾರಣೆ ಮತ್ತು ಸ್ಲೋಗನನ್ನು ಕೇವಲ ಬುದ್ಧಿಯ ಮಟ್ಟದಲ್ಲಿ ಮಾತ್ರವಲ್ಲದೆ ನಮ್ಮ ಆಳವಾದ ಸ್ಮೃತಿಯಲ್ಲಿ ಶಾಶ್ವತವಾಗಿ ಅಚ್ಚಳಿಯುವಂತೆ ಮಾಡಲು ಸ್ವಲ್ಪ ಸಮಯ ಧ್ಯಾನದ ಅಭ್ಯಾಸವನ್ನು ಮಾಡೋಣ. ದಯವಿಟ್ಟು ನಿಮ್ಮ ಶಾರೀರಿಕ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ, ಅಥವಾ ದೃಷ್ಟಿಯನ್ನು ಒಂದೇ ಕಡೆ ಸ್ಥಿರಗೊಳಿಸಿ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ. ಈ ಲೌಕಿಕ ಪ್ರಪಂಚದ ಎಲ್ಲ ಗದ್ದಲಗಳನ್ನು, ಎಲ್ಲ ಜವಾಬ್ದಾರಿಗಳೂ, ಆಲೋಚನೆಗಳನ್ನು ಸ್ವಲ್ಪ ಸಮಯದವರೆಗೆ ಸಂಪೂರ್ಣವಾಗಿ ಮರೆತುಬಿಡಿ. ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಭ್ರುಕುಟಿಯ ಮಧ್ಯೆ, ಹಣೆಯ ಮಧ್ಯಭಾಗದಲ್ಲಿ ಕೇಂದ್ರೀಕರಿಸಿ. ಅಲ್ಲಿ ಹೊಳೆಯುತ್ತಿರುವ ಆ ಚೈತನ್ಯ ಶಕ್ತಿಯನ್ನು ಅನುಭವಿಸಿ. ನಾನು ಈ ಮಣ್ಣಿನ ಶರೀರವಲ್ಲ, ನಾನು ಒಂದು ದಿವ್ಯವಾದ, ಹೊಳೆಯುತ್ತಿರುವ ಚೈತನ್ಯ ಜ್ಯೋತಿ. ಒಂದು ಅತ್ಯಂತ ಸೂಕ್ಷ್ಮವಾದ ಬಿಂದುರೂಪದ ಆತ್ಮ. ಈಗ ನಾನು ಈ ಭೌತಿಕ ಪ್ರಪಂಚವನ್ನು ದಾಟಿ, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ದಾಟಿ, ನನ್ನ ಮೂಲ ಮನೆಯಾದ ಕೆಂಪು ಬೆಳಕಿನಿಂದ ಆವೃತವಾದ ಆ ಶಾಂತಿಧಾಮವನ್ನು ತಲುಪುತ್ತಿದ್ದೇನೆ. ನಾನು ಅಲ್ಲಿ ಒಂಟಿಯಲ್ಲ. ನನ್ನ ಪರಮಪಿತಾ ಜ್ಯೋತಿರ್ಬಿಂದು ಶಿವಬಾಬಾ ಸದಾ ನನ್ನ ಜೊತೆಯಲ್ಲಿದ್ದಾರೆ. ನಾನು ದತ್ತು ಬಾಬಾ ಸದಾ ಕಂಬೈಂಡ್ ಆಗಿದ್ದೇವೆ. ಆ ಪರಮಾತ್ಮನಿಂದ ಬರುತ್ತಿರುವ ಪ್ರಬಲವಾದ ಯೋಗಾಗ್ನಿಯ ಕಿರಣಗಳು ನನ್ನ ಆತ್ಮದ ಮೇಲಿರುವ ಎಲ್ಲಾ ವಿಕರ್ಮಗಳ ತುಕ್ಕನ್ನು ಭಸ್ಮ ಮಾಡುತ್ತಿವೆ. ನಾನು ಸಂಪೂರ್ಣ ಸತೋಪ್ರಧಾನ, ಪಾವನ ಆತ್ಮನಾಗುತ್ತಿದ್ದೇನೆ. ನನ್ನ ಜೀವನದ ಎಲ್ಲಾ ಭಾರವನ್ನು, ಎಲ್ಲಾ ಚಿಂತೆಗಳನ್ನು ನಾನು ಸರ್ವಶಕ್ತನಾದ ಬಾಬಾ ಅವರಿಗೆ ಒಪ್ಪಿಸುತ್ತಿದ್ದೇನೆ. ಈಗ ನಾನು ಸಂಪೂರ್ಣ ಹಗುರಾಗಿದ್ದೇನೆ. ನಾನು ಡಬಲ್ ಲೈಟ್ ಫರಿಷ್ಠೆ ಆಗಿದ್ದೇನೆ. ಈ ಫರಿಷ್ಠಾ ಸ್ವರೂಪದಲ್ಲಿ ನಾನು ಇಡೀ ವಿಶ್ವದಾದ್ಯಂತ ಸಂಚರಿಸುತ್ತಿದ್ದೇನೆ. ಯಾವುದೇ ಪರಿಸ್ಥಿತಿ ಬರಲಿ, ಯಾರೇ ನನ್ನೆದುರು ಬರಲಿ, ನಾನು ಬಾಬಾ ಅವರ ಸಮಾನ ದುಃಖಹರ್ತ, ಸುಖಕರ್ತ ಆಗಿದ್ದೇನೆ. ನನ್ನಿಂದ ಹೊರಹೊಮ್ಮುತ್ತಿರುವ ಶಾಂತಿ ಮತ್ತು ಪ್ರೀತಿಯ ಪ್ರಕಂಪನಗಳು ಎಲ್ಲರಿಗೂ ಸುಖವನ್ನು ನೀಡುತ್ತಿವೆ. ಯಾವುದೇ ನೆಪಗಳಿಲ್ಲದೆ ಸದಾ ಸಂತುಷ್ಟವಾಗಿರುವ ನಾನು ಬಾಬಾ ಅವರ ಹೃದಯದ ಮೇಲೆ ಶೋಭಿಸುತ್ತಿರುವ ಸಂತುಷ್ಟ ಮಣಿಯಾಗಿದ್ದೇನೆ. ನನ್ನ ವಿಜಯ ಮೊದಲೇ ನಿಶ್ಚಿತವಾಗಿದೆ. ನಾನು ಸಂಪೂರ್ಣ ನಿರ್ಭಯ ಮತ್ತು ನಿಶ್ಚಿಂತ ಆತ್ಮ.
ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.